ತುಮಕೂರಿನಲ್ಲಿ 8ನೇ ದಿನವೂ ಮುಂದುವರಿದ ಫುಟ್ಪಾತ್ ತೆರವು. ಪಾಲಿಕೆ ಆಯುಕ್ತೆ ಬಿ ಶುಭಾ ನೇತೃತ್ವದಲ್ಲಿ ಬಿರುಸಿನ ಕಾರ್ಯಾಚರಣೆ. ತುಮಕೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ 8ನೇ ದಿನವೂ ಬಿರುಸಿನಿಂದ ಮುಂದುವರೆದಿದೆ. ಪಾದಾಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಏಕಕಾಲದಲ್ಲಿ ಜೆಸಿಬಿಗಳು ಗರ್ಜಿಸಿದ್ದು, ಅನಧಿಕೃತವಾಗಿ ನಿರ್ಮಿಸಿದ್ದ ಅಂಗಡಿ ಮುಂಭಾಗದ ಮೆಟ್ಟಿಲುಗಳು, ನಾಮಫಲಕಗಳು, ಕಬ್ಬಿಣದ ರೈಲಿಂಗ್ಸ್ ಸೇರಿದಂತೆ ಹಲವು ಅತಿಕ್ರಮಣಗಳನ್ನು ತೆರವುಗೊಳಿಸಲಾಗುತ್ತಿದೆ. ಪಾಲಿಕೆ ಆಯುಕ್ತೆ ಬಿ ಶುಭಾ ನೇತೃತ್ವದಲ್ಲಿ ಹಾಗೂ ವಲಯವಾರು ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಜೆಸಿ ನಗರದಲ್ಲಿ ಕೆಲ ಬೀದಿ ಬದಿ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಒತ್ತುವರಿ ತೆರವು ಮಾಡಿಕೊಂಡ್ರೆ, ಇನ್ನು ಕೆಲವು ಕಡೆ ಪಾಲಿಕೆ ಸಿಬ್ಬಂದಿ ಜೆಸಿಬಿ ಮೂಲಕ ಅತಿಕ್ರಮಣ ತೆರವುಗೊಳಿಸಿದ್ರು. ಇತ್ತ ಸದಾಶಿವನಗರ ಮತ್ತು ಮಂಡಿಪೇಟೆಯಲ್ಲೂ ಫುಟ್ಪಾತ್ ಮೇಲಿನ ಅತಿಕ್ರಮಣ ತೆರವುಗೊಳಿಸಲಾಗಿದ್ದು, ಪಾದಾಚಾರಿಗಳ ಓಡಾಟಕ್ಕೆ ದಾರಿ ಮಾಡಿಕೊಡಲಾಯಿತು. ಇನ್ನು ಹಲವು ವರ್ಷಗಳಿಂದ ಫುಟ್ಪಾತ್ಗಳಲ್ಲೇ ವ್ಯಾಪಾರ ಮಾಡುತ್ತಿದ್ದ ಸುಮಾರು 150 ಬೀದಿ ಬದಿ ವ್ಯಾಪಾರಿಗಳನ್ನ ಆಯುಕ್ತೆ ಬಿ ಶುಭಾ ಅವರು ಮನವೊಲಿಸಿ ಮಾರಿಯಮ್ಮ ನಗರದ ಬಳಿಯ ವೆಂಡರ್ ಝೋನ್ಗೆ ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕಾರ್ಯಾಚರಣೆ ನಡೆಸುತ್ತಿರುವ ಪಾಲಿಕೆ ಅಧಿಕಾರಿಗಳ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಈ ದಿನ ಅಂದರೆ ಇವತ್ತಿಗೆ 8 ದಿವಸ ಹೋದ ವಾರ ಶುರು ಮಾಡಿದ್ದ ಕಾರ್ಯಾಚರಣೆಯನ್ನು ಫುಟ್ಪಾತ್ ಒತ್ತುವರಿ ಕಾರ್ಯಕ್ರಮ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸುಸೂತ್ರವಾಗಿ ನಡೀತಾ ಇದೆ. ಯಾವುದೇ ತರಹದ ಅಡಚಣೆ ಇಲ್ಲದಲೆ ಮತ್ತು ಯಾವುದೇ ತರಹದ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಇಲ್ಲದಲೆ ಇಲ್ಲಿವರೆಗೂ ಈ ದಿನವರೆಗೂ ನಡೆದಿದೆ. ಇನ್ನು ಮುಂದಕ್ಕೂ ಅಷ್ಟೇ ಯಾವುದೇ ಒತ್ತಡ, ಯಾವುದೇ ರಾಜಕೀಯದ ಒಂದು ಇದರಿಂದಲೇ ಇದೇ ತರಹನ ಒತ್ತುವರಿ ತೆರವುಗೊಳಿಸಿ ಅದಾದಮೇಲೆ ನೀವೇನು ತೆರವುಗೊಳಿಸಿದ್ದೀರಿ ಅಲ್ಲಿ ಏನು ಫುಟ್ಪಾತ್ ಇಲ್ವೋ ಅಲ್ಲಿ ಫುಟ್ಪಾತನ್ನು ನಿರ್ಮಿಸಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ನೀವು ನಿರ್ಮಿಸೋಗೋದ್ರೆ ನಾವು ಸುಮ್ಮನಿರಲ್ಲ. ಯಾಕಂದರೆ ಇದು ಮಾಡ್ತಾ ಇರೋದು ಕೆಲಸ ಭಾಳ ಒಳ್ಳೆ ಕೆಲಸ ಇದೆ. ಇಲ್ಲಿನ ಆಯುಕ್ತರಿಗೆ ನಾವು ಪ್ರಶಂಸೆ ಮಾಡ್ತೀವಿ. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. 2.5 ವರ್ಷ IAS ಆಫೀಸ್ ಇದ್ದರೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದೀಗ ನೀವು ಮಾಡ್ತಾಯಿದ್ದೀರಾ. ನಿಮಗೆ ನಾವು ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ಕೆಲವು ವಿಷಯಗಳಲ್ಲಿ ನಿಮ್ಮ ಅಧಿಕಾರಿಗಳು ಬೇಜವಾಬ್ದಾರಿ ತೋರ್ತಾ ಇದೆ. ಈಗ ಯಾರೋ ನಾನು ಬಿಚ್ಕೋತೀನಿ, ಒಂದು 5-10 ನಿಮಿಷ ಟೈಮ್ ಕೊಡಿ ಅಂದಾಗ ಅದನ್ನು ಕೊಡಬೇಕು, ಮಾನವೀಯತೆ ದೃಷ್ಟಿಯಿಂದ ಕೊಡಬೇಕು. ಇಲ್ಲ ನಾನು ಆಟನೇ ಸಾಧಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡೋಗೋದಾಗ ಅವೇನಕ್ಕೆ ಕ್ಲಾಶಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಆಸ್ಪದ ಕೊಡೋದಲ್ಲೇ ಎಲ್ಲ ಸಾರ್ವಜನಿಕರು, ಎಲ್ಲ ಅಂಗಡಿ ಮುಣಕರು ಅವರು ತಮ್ಮ ಒಂದು ಆದಂತಲ್ಲಿ ತೆರವುಗೊಳಿಸ್ತಾ ಇದ್ದಾರೆ. ಅದನ್ನು ನೀವು ಮುಂದುವರ್ಸ್ಕೊಳ್ಬೇಕು. ತಮ್ಮ ಅಧಿಕಾರಿ ವರ್ಗಗಳು ಕೆಲವರು, ಎಲ್ಲರ ಅಧಿಕಾರಿ ಅಲ್ಲ, ಕೆಲವೊಂದಿಬ್ಬರು ಇಂಜಿನಿಯರ್ಸ್ ಇದ್ದಾರೆ, ಅವರು ಏರೋ ಧ್ವನಿಯಲ್ಲೇ ಸಾರ್ವಜನಿಕರು ಮಾತಾಡ್ತಾರೆ. ಅದನ್ನು ಒಂದು ನೀವು ಆಯುಕ್ತರಾದಂಥವ್ರು ಸ್ವಲ್ಪ ತಿಳಿ ಹೇಳಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇದೇ ವೇಳೆ ತುಮಕೂರು ವಿಶ್ವವಿದ್ಯಾಲಯದ ಮುಂಭಾಗದಿಂದ ಬಟವಾಡಿವರೆಗೆ ಜೆಸಿಬಿ ಮೂಲಕ ಅನಧಿಕೃತ ನಿರ್ಮಾಣಗಳನ್ನು ತೆರವುಗೊಳಿಸಿದ್ದು, ಎಸ್ಐಟಿ ಮುಖ್ಯ ರಸ್ತೆ ಹಾಗೂ BH ರಸ್ತೆಯ ಬೀದಿ ಬದಿ ವ್ಯಾಪಾರಿಗಳನ್ನ ಧೋಬಿಘಾಟ್ ವೆಂಡರ್ ಝೋನ್ಗೆ ಸ್ಥಳಾಂತರಿಸಲಾಯಿತು. ಒಟ್ನಲ್ಲಿ ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ಅಂಗಡಿ ಮಳಿಗೆ ನಿರ್ಮಿಸಿಕೊಂಡಿದ್ದವರಿಗೆ ಪಾಲಿಕೆ ಕಾರ್ಯಾಚರಣೆ ಬಿಸಿ ಮುಟ್ಟಿಸಿದ್ದು, ಪಾದಾಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗುವ ಯಾವುದೇ ಅತಿಕ್ರಮಣಕ್ಕೂ ಅವಕಾಶ ನೀಡುವುದಿಲ್ಲ ಎಂಬ ಸಂದೇಶವನ್ನ ಪಾಲಿಕೆ ನೀಡಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.